ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಟ್ರಂಪ್ ಭಾರತದ ಪರ ದೊಡ್ಡ ನಿರ್ಧಾರ ಕೈಗೊಂಡು ಬಿಟ್ರು. ಶೇಖ್ ಹಸೀನಾರ ನಿರ್ಗಮನದ ನಂತರ ನಮ್ಮ ಮಗ್ಗುಲ ದೇಶ ಬಾಂಗ್ಲಾ ಹೆಚ್ಚು ಕಡಿಮೆ ಮುಳ್ಳಾಗಿ ಕಾಡ್ತಾ ಇತ್ತು. ಟ್ರಂಪ್ ಅಧಿಕಾರಕ್ಕೆ ಬರ್ತಾ ಇದ್ದಂತೆ ಬಾಂಗ್ಲಾದೇಶಕ್ಕೆ ಕೊಡ್ತಾ ಇದ್ದ ಆರ್ಥಿಕ ಸಹಕಾರ, ಆರ್ಥಿಕ ಪ್ಯಾಕೇಜ್ ಅನ್ನ ಬಂದ್ ಮಾಡಿದ್ದಾರೆ. ಈಗ ಬಾಂಗ್ಲಾದೇಶ ಅಕ್ಷರಶಃ ಹಲ್ಲು ಕಿತ್ತ ಆವಂತಾಗಿದೆ. ಬರೀ ಅಮೆರಿಕದವರು ಬಾಂಗ್ಲಾಕ್ಕೆ ಕೊಡ್ತಾ ಇದ್ದ ಆರ್ಥಿಕ ಪ್ಯಾಕೇಜ್ ಬಂದ್ ಮಾಡಿರೋದು ಅಷ್ಟೇ ಅಲ್ಲ, ವರ್ಲ್ಡ್ ಬ್ಯಾಂಕ್ ನವರು ಕೊಡ್ತಾ ಇದ್ದ ಆರ್ಥಿಕ ಸಹಕಾರ, IMF ನವರು ಕೊಡ್ತಾ ಇದ್ದ ಆರ್ಥಿಕ ಸಹಕಾರ ಎಲ್ಲದಕ್ಕೂ ಫುಲ್ ಸ್ಟಾಪ್ ಇಟ್ಟಿದ್ದಾರೆ ಟ್ರಂಪ್ ಬಂದ ನಂತರ. ನೀವು ನೆನಪು ಮಾಡ್ಕೋಬಹುದು, 2016ರಲ್ಲಿ ಟ್ರಂಪ್ ಪ್ರಥಮ ಬಾರಿಗೆ ಅಮೆರಿಕದ ಅಧ್ಯಕ್ಷರಾಗಿ ಆಯ್ಕೆಯಾದಾಗ ಇದೇ ರೀತಿಯ ನಿರ್ಧಾರ ಕೈಗೊಂಡಿದ್ರು ಪಾಕಿಸ್ತಾನದ ವಿರುದ್ಧ. ಆಗ್ಲೂ ಸಹ ಪಾಕಿಸ್ತಾನಕ್ಕೆ ಅಮೆರಿಕದಿಂದ ಹೋಗ್ತಾ ಇದ್ದಂತಹ ಆರ್ಥಿಕ ಸಹಕಾರಕ್ಕೆ ಸಂಪೂರ್ಣ ನಿಷೇಧ ಏರಿದ್ರು. ನಡೀತಾ ಇರೋದಾದ್ರೂ ಏನು, ಟ್ರಂಪ್ ಅಧಿಕಾರಕ್ಕೆ ಬಂದ್ರೆ ಭಾರತಕ್ಕೆ ಲಾಸ್ ಆಗುತ್ತೋ ಹೊರತು ಲಾಭ ಏನು ಇಲ್ಲ ಅನ್ನುವರು ಏನ್ ಹೇಳ್ತಾರೆ ಈಗ, ಎಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿ ಕೊಡ್ತೀನಿ. ದಯಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಯಾರೆಲ್ಲ ತಮ್ಮನ್ನು ತಾವು ವಿದೇಶಿ ಎಕ್ಸ್ಪರ್ಟ್ ಗಳು ಅಂತ ಹೇಳ್ಕೊಳ್ತಾ ಇದ್ರು, ಭಾರತದಲ್ಲೇ ಇದ್ದು ಭಾರತದ ಗಾಳಿ ನೀರು ಸೇವನೆ ಮಾಡಿ ಭಾರತಕ್ಕೆ ಬೈತಾ ಇದ್ರು ನೋಡಿ. ಡೊನಾಲ್ಡ್ ಟ್ರಂಪ್ ಅಮೆರಿಕದಲ್ಲಿ ಅಧಿಕಾರಕ್ಕೆ ಬಂದ್ರೆ ಅದರ ಸಂಭ್ರಮಾಚರಣೆನ ಭಾರತದವರು ಯಾಕೆ ಮಾಡಬೇಕು? ಅವರಿಂದ ಭಾರತಕ್ಕೆ ಲಾಸ್ ಆಗುತ್ತೆ. ಅವರೇನು ಭಾರತದ ಅಧ್ಯಕ್ಷರಲ್ಲ, ಅಮೆರಿಕಕ್ಕೆ ಅಧ್ಯಕ್ಷರಾಗಿರೋರು. ಇದರಿಂದ ನಾವೇನ್ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಅಂತೆಲ್ಲ ಕೊಂಕು ತೆಗೆದಿದ್ರು. ಅವ್ರ ವಾದ ಏನಾಗಿತ್ತು, ಅಮೆರಿಕದಲ್ಲಿ ಟ್ರಂಪ್ ಗೆದ್ದಿರೋದು ಅಮೆರಿಕನರಿಗೆ ಲಾಭನೇ ಹೊರತು ಅವರನ್ನು ನಂಬಿಕೊಂಡಿರುವ ದೇಶಗಳಿಗೆ ಏನೂ ಲಾಭ ಇಲ್ಲ. ಯಾಕೆಂದ್ರೆ ಅವರೊಬ್ಬ ನ್ಯಾಷನಲಿಸ್ಟ್, ಅಮೆರಿಕ ಫಸ್ಟ್ ಅನ್ನುವ ಕ್ಯಾಂಪೇನ್ ನಿಂದ ಗೆದ್ದಿರೋದು. ತಮ್ಮ ದೇಶದ ಒಳಗಿನ ವ್ಯವಸ್ಥೆಯನ್ನು ಸುಧಾರಿಸುವ ಬಗ್ಗೆ ಹೆಚ್ಚು ಗಮನ ಕೊಡ್ತಾರೋ ಹೊರತು ಅಂತಾರಾಷ್ಟ್ರೀಯ ವ್ಯವಹಾರದಲ್ಲಿ ಅಷ್ಟೊಂದು ತಲೆ ಕೆಡಿಸಿಕೊಳ್ಳೋದಿಲ್ಲ. ಭಾರತಕ್ಕೆ ಯಾವುದೇ ರೀತಿಯ ಸಹಕಾರ ಅವರಿಂದ ಸಿಗೋದಿಲ್ಲ ಅಂತ ವಿಶ್ಲೇಷಣೆ ಮಾಡ್ತಾ ಇದ್ರು. ಈ ಎಲ್ಲ ಡೋಂಗಿ ವಿಶ್ಲೇಷಣಾವಾದಿಗಳು ಹೇಳ್ತಾ ಇದ್ದಿದ್ದು, ಟ್ರಂಪ್ ಅಧಿಕಾರಕ್ಕೆ ಬಂದಿರೋದ್ರಿಂದ ಭಾರತಕ್ಕೆ ಲಾಸ್ ಆಗ್ತಾ ಇದೆ, ಭಾರತ ಸಂಭ್ರಮಾಚರಣೆ ಮಾಡುವ ಬದಲು ದುಃಖಾಚರಣೆ ಮಾಡಬೇಕು ಅಂತ. ಯಾಕೆ ಅಂದ್ರೆ ಡೊನಾಲ್ಡ್ ಟ್ರಂಪ್ ಭಾರತದ ವಿರೋಧಿ ನೀತಿ ಕೈಗೊಳ್ತಾರೆ. ಅದು ವೀಸಾ ಆಗಿರ್ಬೋದು, ಟ್ಯಾರಿಫ್ ಹಾಕೋದಾಗಿರ್ಬೋದು, ಭಾರತದಿಂದ ಆಮದು ಮಾಡಿಕೊಳ್ಳುವ ವಸ್ತುಗಳ ಮೇಲೆ ಹೆಚ್ಚಿನ ಟ್ಯಾಕ್ಸ್ ಹಾಕೋದಾಗಿರ್ಬೋದು. ಲಲ್ಲನ್ ಟಾಪ್ ನಂತಹ ಹಿಂದಿ ಚಾನೆಲ್ಗಳು ಏನಂತ ವಿಶ್ಲೇಷಣೆ ಮಾಡ್ತಾ ಇದ್ರು, ಟ್ರಂಪ್ ಏನಾದ್ರೂ ಚೀನಾದ ಜೊತೆಗೆ ಫ್ರೆಂಡ್ಶಿಪ್ ಮಾಡಿಬಿಟ್ರೆ ಭಾರತದ ಕತೆ ಏನಾಗಬೇಡ. ಇವರಿಗೆ ಫಾರಿನ್ ಅಫೇರ್ಸ್ ಬಗ್ಗೆ ABCDನೂ ಗೊತ್ತಿಲ್ಲ. ಟ್ರಂಪ್ ಏನಾದ್ರೂ ಚೀನಾದ ಜೊತೆಗೆ ಕೈ ಜೋಡಿಸಿ ಫ್ರೆಂಡ್ಶಿಪ್ ಮಾಡಿಬಿಟ್ರೆ ಭಾರತದ ರಿಲೆವೆನ್ಸ್ ಖತಮ್ ಆಗ್ಬಿಡುತ್ತೆ ಅಂತೆಲ್ಲ ಎದುರಿಸ್ತಾ ಇದ್ರು ಈ ಡೋಂಗಿ ವಿಶ್ಲೇಷಕರು. ಅದಕ್ಕೆ ಕಾರಣನೂ ಇತ್ತು. ಟ್ರಂಪ್ ಶಪಥ ಗ್ರಹಣ ಸಮಾರಂಭದಲ್ಲಿ ಚೀನಾದ ಅಧ್ಯಕ್ಷರಿಗೆ ಆಹ್ವಾನ ಕೊಟ್ಟಿದ್ರು, ಮೋದಿಗೆ ಆಹ್ವಾನ ಕೊಟ್ಟಿರಲಿಲ್ಲ. ಭಾರತದಿಂದ ವಿದೇಶಾಂಗ ಸಚಿವರು ಹೋಗಿದ್ರು. ಈಗ ಬ್ಯಾಕ್ ಟು ಬ್ಯಾಕ್ ಫೈಲ್ ಗಳಿಗೆ ಸೈನ್ ಮಾಡ್ತಾ ಇದ್ದಾರೆ ಡೊನಾಲ್ಡ್ ಟ್ರಂಪ್. ಅದರಲ್ಲೂ ಬಾಂಗ್ಲಾದೇಶಕ್ಕೇನು ಡೈರೆಕ್ಟ್ ಆಗಿ ಮತ್ತು ಇಂಡೈರೆಕ್ಟ್ ಆಗಿ ಆರ್ಥಿಕ ಪ್ಯಾಕೇಜ್ ಗಳನ್ನು ಕೊಡ್ತಾ ಇತ್ತು ಅಮೆರಿಕ, ಅದೆಲ್ಲವನ್ನು ವಾಪಸ್ ಪಡೆದಿದ್ದಾರೆ, ಬಂದ್ ಮಾಡಿದ್ದಾರೆ. ಡೈರೆಕ್ಟ್ ಆಗಿ ಹ್ಯಾಂಡ್ ಟು ಹ್ಯಾಂಡ್ ಟ್ರಾನ್ಸ್ಫರ್ ಏನಾಗ್ತಾ ಇತ್ತು ದುಡ್ಡು ಅಮೆರಿಕದಿಂದ ಬಾಂಗ್ಲಾದೇಶಕ್ಕೆ, ಅದನ್ನ ಈಗ ಆಲ್ರೆಡಿ ಟ್ರಂಪ್ ತಡೆ ಹಿಡಿದಿದ್ದಾರೆ. ಈಗ ವರ್ಲ್ಡ್ ಬ್ಯಾಂಕ್ ಇಂದ ಮತ್ತು IMF ನಿಂದ ಹೋಗ್ತಾ ಇದ್ದ ಆರ್ಥಿಕ ಸಹಾಯಧನಕ್ಕೂ ಕೊಕ್ಕೆ ಹಾಕಿದ್ದಾರೆ. ಹೆಚ್ಚು ಕಡಿಮೆ ಬಾಂಗ್ಲಾದೇಶ ಈಗ ಕಂಗ್ಲಾದೇಶ ಆಗೋಗಿದೆ. ನೀವೇ ಯೋಚನೆ ಮಾಡಿ, ಒಂದು ವೇಳೆ ಬಿಡನ್ ಏನಾದ್ರೂ ಅಧ್ಯಕ್ಷರಾಗಿ ಮುಂದುವರೆದಿದ್ದೇ ಆಗಿದ್ರೆ ಬಾಂಗ್ಲಾದೇಶದ ಆಟಾಟೋಪಗಳಿಗೆ ಎಲ್ಲೇನೆ ಇರ್ತಾ ಇರ್ಲಿಲ್ಲ. ಯಾಕಂದ್ರೆ ಅವರೇ ಕೂರಿಸಿದವರು ವಿದ್ಯಾರ್ಥಿ ಚಳುವಳಿಯ ನೆಪದಲ್ಲಿ ದಂಗೆ ಏಳಿಸುವ ಮೂಲಕ ಶೇಖ್ ಹಸೀನಾರನ್ನ ಬಾಂಗ್ಲಾದೇಶದಿಂದ ಹೊರದಬ್ಬಿ ಮೊಹಮ್ಮದ್ ಯೂನಿಸ್ಗೆ ಪಟ್ಟ ಕಟ್ಟಿತ್ತು ಇದೇ ಅಮೆರಿಕ. ಈ ಕಡೆ ಟ್ರಂಪ್ ಬಂದ ನಂತರ ಬಾಂಗ್ಲಾಕ್ಕೆ ಹೋಗ್ತಾ ಇದ್ದ ಬಿಡಿಗಾಸು ಸಹ ಈಗ ನಿಂತಿದೆ. ಈಗ ಹೇಳಿ, ಭಾರತಕ್ಕೆ ಟ್ರಂಪ್ ಬಂದಿದ್ರಿಂದ ಹೆಲ್ಪ್ ಆಯ್ತಾ ಇಲ್ವಾ? ಈಗ ಟ್ರಂಪ್ ಅವರು ಬಾಂಗ್ಲಾಕ್ಕೆ ಕೊಡ್ತಾ ಇದ್ದ ಆರ್ಥಿಕ ಸಹಕಾರನ 90 ದಿನಗಳ ಕಾಲ ಸ್ಟಾಪ್ ಮಾಡಿದ್ದಾರೆ. ಒಂದು ವೇಳೆ ಇನ್ನೂ ಬಾಂಗ್ಲಾದೇಶ ಸುಧಾರಿಸಿಕೊಳ್ಳದೆ ಹೋದ್ರೆ ಪರ್ಮನೆಂಟ್ ಆಗಿ ಆರ್ಥಿಕ ಸಹಕಾರನ ಬಾಂಗ್ಲಾಕ್ಕೆ ಅಮೆರಿಕ ಬಂದ್ ಮಾಡಲಿದೆ. ಏನು ರಾಡಿಕಲ್ ಇಸ್ಲಾಮಿಸ್ಟ್ ಗಳು ತುಂಬಿ ತುಳುಕ್ತಾ ಇದ್ದಾರೆ ಬಾಂಗ್ಲಾದೇಶದಲ್ಲಿ, ಹಿಂದೂಗಳ ವಿರುದ್ಧ ದೌರ್ಜನ್ಯ ಅತ್ಯಾಚಾರ ಆಗ್ತಾ ಇದೆ, ಇದನ್ನ ಬಂದ್ ಮಾಡದೆ ಹೋದ್ರೆ ಬಾಂಗ್ಲಾದೇಶಕ್ಕೆ ಮತ್ತಷ್ಟು ಸಂಕಷ್ಟದ ದಿನಗಳು ಮುಂದೆ ಕಾದಿದೆ. 2016ರಲ್ಲೂ ಸಹ ಟ್ರಂಪ್ ಅಮೆರಿಕದಲ್ಲಿ ಅಧ್ಯಕ್ಷರಾಗಿ ಅಧಿಕಾರದಲ್ಲಿದ್ದಾಗ ಪಾಕಿಸ್ತಾನದ ವಿಚಾರದಲ್ಲೂ ಹಿಂಗೆ ಮಾಡಿದ್ರು. 90 ದಿವಸಗಳ ಕಾಲ ಎಲ್ಲ ಆರ್ಥಿಕ ಸಹಕಾರನ ಬಂದ್ ಮಾಡಿದ್ರು. ಅದಾದ ನಂತರ ಸಂಪೂರ್ಣವಾಗಿ ಪಾಕಿಸ್ತಾನಕ್ಕೆ ಹೋಗ್ತಾ ಇದ್ದ IMF ನ ಸಹಾಯ ಮತ್ತು ವರ್ಲ್ಡ್ ಬ್ಯಾಂಕ್ ನ ಸಹಾಯನ ಸಂಪೂರ್ಣ ಬಂದ್ ಮಾಡಿದ್ರು. ಟ್ರಂಪ್ ಸ್ಟ್ರಾಟಜಿ ಯಾವ ತರ ಇದೆ ನೀವೇ ನೋಡಿ. ಇಸ್ರೇಲ್ಗೇನು ಆರ್ಥಿಕ ಸಹಕಾರ ಕೊಡ್ತಾ ಇದ್ದಾರೆ, ಅದನ್ನ ನಿಲ್ಸಿಲ್ಲ ಅವರು. ಉಕ್ರೇನ್ಗೇನು ಫಂಡ್ ಕೊಡ್ತಾ ಇದ್ದಾರೆ, ಅದನ್ನ ನಿಲ್ಸಿಲ್ಲ ಅವರು. ಆದ್ರೆ ನಿಲ್ಸಿರೋದು ಯಾವುದು? ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನದ್ದು. ಇಲ್ಲಿ ಸ್ಪಷ್ಟ ಆಗಿ ಹೋಗ್ಬಿಡುತ್ತೆ ಇದರ ಹಿಂದ್ಗಡೆ ಇರೋದು ಯಾರು ಅಂತ. ನನ್ ಅದರ್ ದೆನ್ ಮೋದಿ.
ಈ ಹಿಂದೆನೆ ಮೋದಿ ಅವರು ಹೇಳಿದ್ರು, ಪಾಕಿಸ್ತಾನಕ್ಕೆ ಭಿಕ್ಷಾ ಪಾತ್ರ ಹಿಡಿದು ತಿರುಗಾಡುವಂತೆ ಮಾಡ್ಲಿಲ್ಲ ಅಂದ್ರೆ ನೀವೇ ನೋಡ್ತಾ ಇರಿ ಅಂತ. ಈಗ ಅದು ನಿಮ್ಮ ಕಣ್ಮುಂದಿದೆ ನಿಜ ಆಗಿರೋದು. ಬಾಂಗ್ಲಾದೇಶದ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ ಅಂತೂ ದಿನದಿಂದ ದಿನಕ್ಕೆ ಹಿಮದಂತೆ ಕರಗಿ ಹೋಗ್ತಾ ಇದೆ. ನಾನೇ ಈ ಹಿಂದೆ ರಿಪೋರ್ಟ್ ಮಾಡಿದ್ದೆ, ಬಾಂಗ್ಲಾದವರು ಭಾರತದ ಕಾಲು ಕೈ ಹಿಡಿದು ಬೇಡ್ತಾ ಇದ್ದಾರೆ, ನಮಗೆ 50,000 ಟನ್ ಅರ್ಜೆಂಟ್ ಆಗಿ ಅಕ್ಕಿ ಕೊಡಿ, ಹಸಿವಿನಿಂದ ಸಾಯ್ತಾ ಇದ್ದೇವೆ ಅಂತ. ಭಾರತ ಸಹ ಅದಕ್ಕೆ ಪ್ರತಿಸ್ಪಂದಿಸಿ 25,000 ಟನ್ ನಷ್ಟು ಅಕ್ಕಿ ರಫ್ತು ಮಾಡಿತ್ತು. ಬಿಡನ್ ಅವರು ಅಧಿಕಾರದಲ್ಲಿದ್ದಾಗ $5 ಬಿಲಿಯನ್ ಆರ್ಥಿಕ ಸಹಕಾರ ಕೊಡ್ತೀನಿ ಅಂತೇಳಿ ಬಾಂಗ್ಲಾದೇಶಕ್ಕೆ ಮಾತು ಕೊಟ್ಟಿದ್ರು. ಯಾವಾಗ ಟ್ರಂಪ್ ಅಧಿಕಾರಕ್ಕೆ ಬಂದ್ರೋ ಅದು ಬಂದು, IMF ಸಹಕಾರನೂ ಬಂದು, ಆ $5 ಬಿಲಿಯನ್ ಏನಾದ್ರು ಬಾಂಗ್ಲಾದೇಶಕ್ಕೆ ಆರ್ಥಿಕ ಸಹಕಾರ ಸಿಕ್ಕಿದ್ರೆ ಅದನ್ನ ವಿದೇಶಿ ಮುದ್ರಾ ಭಂಡಾರದಲ್ಲಿಟ್ಟು ಸಿಕ್ಕಾಪಟ್ಟೆ ಟಾಕಾ ಬಾಂಗ್ಲಾದ ಕರೆನ್ಸಿ ಕುಸಿತಾ ಇದೆ ಡಾಲರ್ ಎದುರು, ಅದಕ್ಕೆ ಸ್ವಲ್ಪ ಚೇತರಿಕೆ ಕೊಡಬಹುದಾಗಿತ್ತು. ಅಷ್ಟೇ ಅಲ್ಲದೆ ಅರ್ಧಕ್ಕೆ ತಮ್ಮಲ್ಲಿ ನಿಂತಿರ್ತಕ್ಕಂಥ ಪ್ರಾಜೆಕ್ಟ್ ಗಳನ್ನ ಕಂಪ್ಲೀಟ್ ಮಾಡಬಹುದಾಗಿತ್ತು. ಆದ್ರೆ ಭಾರತವನ್ನು ಎದುರಾಕಿಕೊಂಡ ಫಲನ ಈಗ ಬಾಂಗ್ಲಾದೇಶ ಅನುಭವಿಸ್ತಾ ಇದೆ. ಸ್ನೇಹಿತರೆ, ಇದು ಚೈನ್ ರಿಯಾಕ್ಷನ್. ಒಂದು ದೇಶದ ಕರೆನ್ಸಿ ಕುಸಿಯುತ್ತೆ ಅಂದ್ರೆ ಅದರ ಎಫೆಕ್ಟ್ಸ್ ಇನ್ಫ್ಲೇಷನ್ ಮೇಲಾಗುತ್ತೆ, ಹಣದುಬ್ಬರ ಹೆಚ್ಚಾಗುತ್ತೆ, ದಿನ ಬಳಕೆಯ ವಸ್ತುಗಳು ಕೈಗೆಟುಕದಂತೆ ಅದರ ರೇಟು ಗಗನ ಚುಂಬಿಸುತ್ತೆ. ಆಗ ಸಹಜವಾಗಿ ಪಬ್ಲಿಕ್ ರಸ್ತೆಗಿಳಿತಾರೆ, ಸರ್ಕಾರದ ವಿರುದ್ಧ ಸಿಡಿದೇಳ್ತಾರೆ, ದಾಂಧಲೆ ಮಾಡ್ತಾರೆ. ಟ್ರಂಪ್ ಅಧಿಕಾರಕ್ಕೆ ಬಂದ ಕೇವಲ 3-4 ದಿನದಲ್ಲೇ ಇಂಥ ದೊಡ್ಡ ಡಿಸಿಷನ್ ತೆಗೆದುಕೊಂಡಿರೋದು ಬಾಂಗ್ಲಾದೇಶದ ಆರ್ಥಿಕತೆಗೆ ಕೊಳ್ಳಿಟ್ಟಂತಾಗಿದೆ. ಈಗ ಬಾಂಗ್ಲಾದಲ್ಲಿ ಹಂಗಾಮಿ ಪ್ರಧಾನಿಯಾಗಿರುವ ಮೊಹಮ್ಮದ್ ಯೂನಿಸ್ ಯಾರು? ಅಮೆರಿಕದಲ್ಲಿ ಈ ಹಿಂದೆ ಅಧಿಕಾರದಲ್ಲಿದ್ದ ಡೆಮಾಕ್ರೆಟಿಕ್ ಪಕ್ಷದ ನಾಯಕರುಗಳಿಗೆ ಸಾಕಷ್ಟು ಹತ್ತಿರವಾಗಿರೋರು. ಈಗ ಅಧಿಕಾರದಲ್ಲಿರೋದು ಟ್ರಂಪ್ ರಿಪಬ್ಲಿಕನ್ ಪಾರ್ಟಿ. ಸಹಜವಾಗಿ ತಮ್ಮ ವಿರೋಧಿ ಬಣದ ಮೊಹಮ್ಮದ್ ಯೂನಿಸ್ಗೆ ಟ್ರಂಪ್ ಕಾಟ ಕೊಡೋದು ಪಕ್ಕ. ಭಾರತದ ಅನ್ನ ತಿಂದು ಭಾರತದ ವಿರುದ್ಧನೇ ಮಾತನಾಡೋ ಜನ ಭಾರತದಲ್ಲಿ ಕಡಿಮೆ ಏನು ಇಲ್ಲ ಬಿಡಿ. ಅದಕ್ಕೆಲ್ಲ ಕಾರಣ ಕಡಿಮೆ ಬೆಲೆಗೆ ಸಿಗ್ತಾ ಇರತಕ್ಕಂತ ಇಂಟರ್ನೆಟ್. ಆದ್ರೆ ಜನ ಏನು ದಡ್ರಲ್ಲ, ಯಾವುದನ್ನು ಪ್ರಮಾಣೀಕರಿಸಿ ನೋಡದೆ ನಂಬೋದಿಲ್ಲ. ಎಲ್ಲರ ಕೈಲೂ ಈಗ ಮೊಬೈಲ್ ಇದೆ, ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ಫಿಂಗರ್ ಟಿಪ್ ಅಲ್ಲಿ ಇನ್ಫಾರ್ಮೇಶನ್ ಸಿಗುತ್ತೆ. ಸತ್ಯ ಯಾವುದು ಸುಳ್ಳು ಯಾವುದು ಅನ್ನುವುದರ ಬಗ್ಗೆ ಎಲ್ಲ ಮಾಹಿತಿ ಸಿಗುತ್ತೆ. ಟ್ರಂಪ್ ಅಮೆರಿಕದಲ್ಲಿ ಅಧಿಕಾರಕ್ಕೆ ಬಂದಿದ್ದು ಭಾರತಕ್ಕೆ 100 ಬಲ ಕೊಟ್ಟಂತಾಗಿದೆ. ಯಾಕೆ ಅಂತ ಹೇಳ್ತೀನಿ ಕೇಳಿ. ನಾನೀಗಾಗಲೇ ಹೇಳ್ದೆ, ಟ್ರಂಪ್ ನ್ಯಾಷನಲಿಸ್ಟು, ಮೇಕ್ ಅಮೆರಿಕಾ ಗ್ರೇಟ್ ಅಗೈನ್ ಅನ್ನೋ ಕ್ಯಾಂಪೇನ್ ಮೂಲಕ ಅಧಿಕಾರಕ್ಕೆ ಬಂದವರು. ಅವರಿಗೆ ಫಸ್ಟ್ ಪ್ರಯಾರಿಟಿ ಅಮೆರಿಕ ಮತ್ತು ಅಮೆರಿಕದ ಜನ ಆಗಿರ್ತಾರೆ. ಅದು ಭಾರತ ಆಗಿರ್ಬೋದು, ಚೀನಾ ಆಗಿರ್ಬೋದು, ಪ್ರಪಂಚದ ಯಾವುದೇ ದೇಶ ಆಗಿರ್ಬೋದು. ಅಮೆರಿಕನ್ನರ ವಿಷಯಕ್ಕೆ ಬಂದಾಗ ಅವರು ಎಲ್ಲರನ್ನು ಎದುರಾಕೊಳ್ಳೋದಕ್ಕೆ ರೆಡಿ ಇರ್ತಾರೆ. ಆದ್ರೆ ಭಾರತದ ವಿರೋಧಿಗಳೊಂದಿಗೆ ಟ್ರಂಪ್ ಯಾವತ್ತೂ ಕೈ ಜೋಡಿಸೋದಿಲ್ಲ. ನೀವೇ ನೋಡಿ, ಬಿಡನ್ ಸರ್ಕಾರ ಇದ್ದಾಗ ಸೋರೋಸ್ಗೆ ಯಾವ ರೀತಿಯ ಫ್ರೀ ಹ್ಯಾಂಡ್ ಕೊಟ್ಟಿದ್ರು, ಅವ್ರು ನಮ್ಮ ಎಲೆಕ್ಷನ್ ನಲ್ಲೂ ಇಂಟರ್ಫಿಯರ್ ಮಾಡೋದಕ್ಕೆ ಯಾವ ರೀತಿ ಪ್ರಯತ್ನ ಪಟ್ಟಿದ್ರು, ಫೇಕ್ ನರೇಟಿವ್ ಗಳನ್ನ ಸೃಷ್ಟಿ ಮಾಡಿ ಮೋದಿಯನ್ನು ಅಧಿಕಾರಕ್ಕೆ ಇಳಿಸಬೇಕು ಅನ್ನುವ ಟೂಲ್ ಕಿಟ್ ನ ರೆಡಿ ಮಾಡಿ ನಮ್ಮ ದೇಶದ ಪ್ರತಿಪಕ್ಷಕ್ಕೆ ಯಾವ ರೀತಿ ಅಮೆರಿಕದ ಆಗಿನ ಆಡಳಿತ ಪಕ್ಷ ಡೆಮೊಕ್ರೆಟಿಕ್ ಪಾರ್ಟಿಯ ಬಿಡನ್ ಅವರು ಕೊಟ್ಟಿದ್ರು. ಇದೆಲ್ಲ ನಿಮ್ಮ ಕಣ್ಮುಂದೆನೆ ಇದೆ. ಬಿಡನ್ಗೂ ಮತ್ತು ಚೈನಾಕ್ಕೂ ಇರುವ ಸಂಬಂಧ ಸಾಕಷ್ಟು ಉತ್ತಮವಾಗಿರೋದೆ. ಅವರಿಗೆ ಟ್ರಂಪ್ ಬಂದಿರೋದನ್ನ ತಡ್ಕೊಳ್ಳೋದಿಕ್ಕೆ ಆಗ್ತಾ ಇಲ್ಲ ಚೈನಾದವರಿಗೂ. ನಮ್ಮ ಶತ್ರುಗಳ ಜೊತೆಗೆ ಕೈ ಜೋಡಿಸಿದ್ದವರು ಅಮೆರಿಕದವರು. ಯಾವಾಗ ಬಿಡನ್ ಮತ್ತು ಡೆಮೊಕ್ರೆಟಿಕ್ ಪಾರ್ಟಿ ಅಧಿಕಾರದಲ್ಲಿದ್ದಾಗ. ಯಾವಾಗ ಟ್ರಂಪ್ ಅಧಿಕಾರಕ್ಕೆ ಬಂದ್ರೋ ಭಾರತದ ಶತ್ರು ಪಾಳಯದಲ್ಲಿ ಸ್ಮಶಾನ ಮೌನ ಆವರಿಸಿದೆ. ಯಾಕಂದ್ರೆ ಟ್ರಂಪ್ ಅಮೆರಿಕದ ನೆಲವನ್ನು ಭಾರತದ ವಿರುದ್ಧ ಬಳಸಿಕೊಳ್ಳೋದಿಕ್ಕೆ ಬಿಡೋದಿಲ್ಲ. ಮುಂಬೈನ 26/11 ಅಟ್ಯಾಕ್ ನಲ್ಲಿ ಮಾಸ್ಟರ್ ಮೈಂಡ್ ಅಂತ ಹೇಳಲಾಗುವ ತಹೂರ್ ರಾಣಾ, ಈತ ಅಮೆರಿಕದ ಜೈಲಲ್ಲಿದ್ರು. ಈ ತಹೂರ್ ರಾಣಾನನ್ನ ಭಾರತಕ್ಕೆ ಹಸ್ತಾಂತರ ಮಾಡೋದಕ್ಕೆ ಅಮೆರಿಕ ರೆಡಿಯಾಗಿದೆ. ಈಗ ಇದು ಸಾಧ್ಯವಾಗಿದ್ದು ಟ್ರಂಪ್ ಅಧಿಕಾರಕ್ಕೆ ಬಂದ ಮೇಲೆ. ಇಷ್ಟೆಲ್ಲ ಸಹಕಾರ ಕೊಡ್ತಾ ಇರೋ ಟ್ರಂಪ್ ಭಾರತದ ವಿರೋಧಿನ, ಭಾರತದ ಪರನ? ನೀವೇ ಹೇಳಿ. ಕಮೆಂಟ್ ಮಾಡಿ, ಲೈಕ್ ಮಾಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.